ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆನೇಕಲ್ ಸುತ್ತಮುತ್ತ ಕಾಡಾನೆಗಳ ಹಾವಳಿ ಹೆಚ್ಚಳವಾಗಿದೆ. ರಾತ್ರಿ ವೇಳೆ ರೈತರ ಹೊಲಗಳಿಗೆ ಕಾಡಾನೆಗಳು ಎಂಟ್ರಿ ಕೊಡ್ತಾ ಇದೆ. ಆನೆಗಳಿಂದ ರೈತ ಬೆಳೆದಂತಹ ರಾಗಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ದಂಡಾಗಿ ಆನೆಗಳು ಎಂಟ್ರಿಯನ್ನ ಕೊಡ್ತಾ ಇದೆ ಅಂತ ಹೇಳಿ. ಆನೇಕಲ್ನಲ್ಲಿ ಈ ಒಂದು ಆನೆಗಳ ಹಾವಳಿ ಹೆಚ್ಚಾಗಿದೆ. ಪ್ರತಿದಿನ ನಾಡಿಗೆ ಲಗ್ಗೆ ಇಡ್ತಾ ಇರುವಂತಹ ಆನೆಗಳ ಗುಂಪು ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಇದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಎಕರೆಗೆ 20,000 ರೂಪಾಯಿ ಖರ್ಚು ಮಾಡಿ ರೈತ ಬೆಳೆಯನ್ನ ಬೆಳೆದ್ರೆ ಬೆಳೆ ಹಾನಿ ಪರಿಹಾರ ಮಾತ್ರ ಕ್ವಿಂಟಲ್ಗೆ 2,000 ರೂಪಾಯಿ ಅಂತೆ. ಕೈಗೆ ಬಂದಂತ ತುತ್ತು ಬಾಯಿಗೆ ಬಂದಿಲ್ಲ ಅಂತ ಹೇಳಿ ರೈತರು ಸಂಕಟ ಪಡ್ತಾ ಇದ್ದಾರೆ. ತಂಡೋಪತಂಡವಾಗಿ ರೈತರ ಹೊಲಗಳಿಗೆ ಕಾಡಾನೆಗಳು ಲಗ್ಗೆ ಇಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ತೆಲಗರಹಳ್ಳಿ, ಗೊಲ್ಲಹಳ್ಳಿ, ತಮ್ಮಾಪುರ ಮತ್ತು ಸೋಲೂರು ಸುತ್ತಮುತ್ತ ಆನೆಗಳ ಹಾವಳಿ ಹೆಚ್ಚಾಗಿದೆ. ಪ್ರತಿದಿನ ನಾಡಿಗೆ ಲಗ್ಗೆ ಇಡ್ತಾ ಇದೆ. ಇದೇ ರೀತಿಯಾಗಿ ಆನೆಗಳ ಗುಂಪು ಅರಣ್ಯ ಅಧಿಕಾರಿಗಳಿಗೆ ಇದಕ್ಕೆ ಮಾಹಿತಿಯನ್ನು ತಿಳಿಸಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ. ಸಾವಿರಾರು ರೂಪಾಯಿಯಷ್ಟು ನಷ್ಟವಾದ್ರೆ 100 ರೂಪಾಯಿ ಪರಿಹಾರವನ್ನ ಅರಣ್ಯ ಇಲಾಖೆ ಕೊಡ್ತಾ ಇದೆ. ಅದಕ್ಕೆ ರೈತರು ತಿಂಗಳಾನುಗಟ್ಟಲೆ ತಿರುಗಾಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಎಕರೆಗೇನೆ 20,000 ಖರ್ಚಾಗ್ತಾ ಇದ್ರೆ ಸರ್ಕಾರ ಕೊಡ್ತಾ ಇರೋದು ಮಾತ್ರ ಕ್ವಿಂಟಲ್ಗೆ ಕೇವಲ 2,000 ಮಾತ್ರ ಅಂತ ಹೇಳಿ ಅರಣ್ಯಾಧಿಕಾರಿಗಳ ವಿರುದ್ಧ ಅಲ್ಲಿರುವಂತಹ ರೈತರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಏನು ಈ ದಿವಸ ನಾವು ಆನೇಕಲ್ ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಹೊನ್ನಳ್ಳಿ ಪಂಚಾಯತಿ ಆಗ್ಬೋದು, ಇಂಡ್ಲವಾಡಿ ಪಂಚಾಯತಿ ಆಗ್ಬೋದು, ಈ ಗ್ರಾಮಗಳಲ್ಲಿ ಕಾಡಂಚಿನ ಆನೆಗಳ ಹಾವಳಿ, ಕಾಡಾನೆಗಳ ಹಾವಳಿ ತುಂಬ ಜಾಸ್ತಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ವರ್ಷ ಸಮೃದ್ಧವಾಗಿ ಮಳೆ ಬಂದಿರೋದ್ರಿಂದ ಬೆಳೆಗಳು ಚೆನ್ನಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷನೂ ಮಾಮೂಲಿ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳಲ್ಲಿ ಆನೆಗಳಿಗೆ ಹಾವಳಿ ಜಾಸ್ತಿ. ನಾವು ಅರಣ್ಯ ಇಲಾಖೆಯವ್ರಿಗೆ ಎಷ್ಟು ಮನವಿ ಮಾಡಿದ್ರು ಅವರು ಯಾವುದೋ ಒಂದು ಟೈಮಲ್ಲಿ ಬರ್ತಾರೆ ಹೋಗ್ತಾರೆ, ಶಾಶ್ವತವಾದ ಪರಿಹಾರ ಅಂತೂ ಮಾಡಲಿಲ್ಲ. ನಾವು ಪದೇ ರಿಕ್ವಿಸಿಷನ್ ಕೊಟ್ಟಿದ್ದೀವಿ, ಒಂದ್ಸರಿ ಮುತ್ತಿಗೆನೂ ಹಾಕಿದ್ವಿ, ಮಾಡ್ತೀವಿ ಅಂತ ಹೇಳ್ತಾರೆ. ಆ ರೈಲ್ವೆ ಬ್ಯಾರಿಕೇಡ್ ಹಾಕಿ ಏನಾದ್ರು ಪರ್ಮನೆಂಟ್ ಆದ ಸೊಲ್ಯೂಷನ್ ಏನಾದರೂ ಮಾಡಿದ್ರೆ ಅದು ನಿವಾರಣೆ ಆಗುತ್ತೆ. ಇಲ್ಲ ಅಂತಂದರೆ ಆನೆ ಬಂದಾಗ ಬರೋದು ಓಡ್ಕೊಂಡು ಹೋದ್ರೆ ಮಾಮೂಲಿ ರೈತನ ತಪ್ಪೋದಿಲ್ಲ. ಹಾವಳಿ ತುಂಬ ಬೆಳೆಗಳು ಲಾಸ್ ಆಗಿದೆ ಈ ಸರಿ. ಸುಮಾರು ರಾಗಿ ಕಟಾವು ಬರೋ ಸಮಯದಲ್ಲಿ ಪ್ರತಿ ವರ್ಷವೂ ಆನೆ ಕಾಟ ಸಹಜ ಆಗ್ಬಿಟ್ಟಿದೆ. ಏನು ನಮ್ಮ ಅಣಕನಹಳ್ಳಿ ಪಂಚಾಯತಿಯಲ್ಲಿ ಪ್ರತಿ ವರ್ಷನೂ ಸುಮಾರು ಕಳೆದ ವರ್ಷ ಒಂಟಿ ಆನೆಗಳ ಕಾಟ ಜಾಸ್ತಿ ಇತ್ತು. ಆನಂತರ ಗುಂಪಾಗಿ ಬರ್ತಾಯಿತ್ತು.